ಎಲ್ಲರಿಗೂ ನಮಸ್ಕಾರಂ. कन्नड़ स्वल्प मार्तिल्ल. आप सबको बहुत बहुत नमस्कार. आज की इस सभा में हमारे माजी मुख्यमंत्री और भारतीय जनता पार्टी के ज्येष्ठ नेता येडियुरप्पा जी और आपके कैंडिडेट डॉक्टर CN मंजुनाथ, बाकी सभी नेतागण जो भारतीय जनता पार्टी और JDS के जो ऊपर बैठे हैं, और आप सभी कार्यकर्ता भाई और बहन को मैं नमस्कार करता हूँ. ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಭಾರತೀಯ ಜನತಾ ಪಾರ್ಟಿಯ ನಮ್ಮೆಲ್ಲರ ನೆಚ್ಚಿನ BS ಯಡಿಯೂರಪ್ಪಾಜಿ ಅವರಿಗೂ ಹಾಗೂ ನಮ್ಮೆಲ್ಲರ ಅಭ್ಯರ್ಥಿಗಳಾಗಿರುವಂತಹ ಶ್ರೀ ಡಾಕ್ಟರ್ CN ಮಂಜುನಾಥ್ ಸರ್ ಅವರಿಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಬಿಜೆಪಿ ಮತ್ತು JDS ನ ಎಲ್ಲ ಮುಖಂಡರಿಗೂ ನಮ್ಮೆಲ್ಲರ ಸಹೋದರ ಸಹೋದರಿಯರಾದಂತಹ ಕಾರ್ಯಕರ್ತರಿಗೂ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದಾರೆ. आप भारतीय जनता पार्टी को 28 के 28 सीट जिता के दोगे क्या नहीं? जिता के दोगे तो मेरे साथ में दोनों हाथ ऊपर करके घोषणा दीजिए. ತಾವು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಅಭ್ಯರ್ಥಿಗಳಿಗೆ ವಿಜೇತರನ್ನಾಗಿ ಮಾಡೋದಾದ್ರೆ ತಮ್ಮೆಲ್ಲರ ಹಸ್ತಗಳನ್ನ ಮೇಲಕ್ಕೆ ಚಾಚಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. भारत माता की वंदे ಮಾತರಂ. अब की बार फिर एक बार भारतीय जनता पार्टी JDS. बहुत बहुत धन्यवाद. मोदी जी ने मुझे गोवा से यहाँ पे भेजा है. डॉक्टर CN मंजुनाथ के इस प्रचार सभा में CN मंजुनाथ को आप दिल्ली भेजोगे क्या नहीं? ಸನ್ಮಾನ್ಯ ಪ್ರಧಾನಮಂತ್ರಿಗಳು ಗೋವಾ ಸರ್ಕಾರದಿಂದ ನನ್ನನ್ನ ಇಲ್ಲಿಗೆ ಕಳಿಸಿದ್ದಾರೆ. ನೀವು ನಮ್ಮ ಡಾಕ್ಟರ್ CN ಮಂಜುನಾಥ್ ಸರ್ ಅವರನ್ನ ದೆಹಲಿ ಕಳಿಸ್ತೀರಾ ತಾನೆ? धन्यवाद. बीजेपी और JDS की युति अब हुई है. थोड़े दिन पहले होती तो कर्नाटक में डबल इंजन की सरकार होती. ಬಿಜೆಪಿ ಮತ್ತು JDS ನ ಮೈತ್ರಿ ಇವಾಗ ಆಗಿದೆ, ಇದೇ ಸ್ವಲ್ಪ ದಿನಗಳ ಹಿಂದೆ ಆಗಿದ್ರೆ ಈಗ ನಮ್ಮ ಕರ್ನಾಟಕದಲ್ಲಿ ಡಬಲ್ ಇಂಜಿನ್ ಸರ್ಕಾರ ನಡೀತಿತ್ತು. जी हाँ, फिर से एक बार डबल इंजन की ताकत दिखाने के लिए बीजेपी और JDS के कार्यकर्ता की ताकत दिखाने के लिए कर्नाटक से 28 के 28 सीट NDA के लिए चाहिए. ಹೌದು, ಮತ್ತೊಮ್ಮೆ ಕರ್ನಾಟಕದಲ್ಲಿ ಡಬಲ್ ಇಂಜಿನ್ ಸರ್ಕಾರವನ್ನ ನಿಮ್ಮ ಮುಂದೆ ತರೋದಕ್ಕೆ ಹಾಗೂ ಬಿಜೆಪಿ ಹಾಗೂ JDS ನ ಮೈತ್ರಿಯನ್ನ ನಿಮ್ಮ ಮುಂದೆ ತರಿಸೋದಕ್ಕೆ NDAದಲ್ಲಿ ಸಂಪೂರ್ಣ ನಮ್ಮ ಅಭ್ಯರ್ಥಿಗಳ ಜಯವೇರಿಯನ್ನ ಸಾಧಿಸೋದಕ್ಕೆ ನಮ್ಮೆಲ್ಲರ ಕಾರ್ಯಕರ್ತರ ಒಂದು ಪ್ರೋತ್ಸಾಹ ಬೆಂಬಲ ಬೇಕಾಗಿದೆ. मोदी की सरकार सबका साथ, सबका विकास, सबका विश्वास और सबके प्रयास से चलती है. ಮೋದಿಜಿ ಅವರ ಸರ್ಕಾರ ತಮ್ಮೆಲ್ಲರ ವಿಶ್ವಾಸದಿಂದ ಸಾಗ್ತಾ ಇದೆ. कांग्रेस की सरकार करप्शन के नाम से चलती है. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕಾಂಗ್ರೆಸ್ನ ಸರ್ಕಾರ ಕರಪ್ಷನ್ ಮೂಲಕ ನಡೀತಾ ಇದೆ. कांग्रेस ने जो 50 साल में नहीं किया वो मोदी जी ने 10 साल में करके दिखाया है. ಕಾಂಗ್ರೆಸ್ ಸರ್ಕಾರ 50 ವರ್ಷಗಳಲ್ಲಿ ಮಾಡಿಲ್ಲದ ಸಾಧನೆಯನ್ನ ನಮ್ಮ ಮೋದಿಜಿ ಅವರ ಸರ್ಕಾರ 10 ವರ್ಷದಲ್ಲಿ ಸಾಧನೆಯನ್ನ ಮಾಡಿ ನಿಮ್ಮ ಮುಂದೆ ತಂದಿದೆ. कांग्रेस ने सिर्फ गरीबी हटाओ का नारा दिया. मोदी जी ने 25 करोड़ लोगों को गरीबी के ऊपर लेके आए हैं. ಮೋದಿಜಿ ಅವರ ಸರ್ಕಾರದಿಂದ ಗರೀಬಿ ಹಟಾವ್ ಅಂದ್ರೆ ಬಡತನವನ್ನ ನಿರ್ಮೂಲನೆ ಮಾಡುವಂತಹ ಕಾರ್ಯದಲ್ಲಿ ಯಶಸ್ಸನ್ನ ಕಂಡಿದ್ದಾರೆ. मोदी जी ने प्रधानमंत्री आवास योजना हो, उजाला योजना हो, उज्ज्वला योजना हो, इस तरह की ढेर सारे स्कीम लाई. कांग्रेस ने लोगों के लिए एक भी योजना नहीं बनाई है. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಜನರಿಗೋಸ್ಕರ ಹಲವಾರು ಯೋಜನೆಗಳನ್ನ ತಂದಿದ್ದಾರೆ, ಅದು ಸಹಕಾರಗೊಳಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಯಾವುದೇ ಒಂದು ಯೋಜನೆಯನ್ನ ಕೂಡ ಹೊರತಂದಿಲ್ಲ. 2014 से पहले कौन सा भी हेल्थ इंश्योरेंस नहीं था. आज मोदी जी ने सबके लिए PM जन आरोग्य कार्ड 5 लाख रुपए का इंश्योरेंस दिया है. ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಹೆಲ್ತ್ ಇನ್ಶೂರೆನ್ಸ್ ಬಹಳ ಮುಖ್ಯ. ಹಾಗಾಗಿ ನಮ್ಮ ಸರ್ಕಾರ ಅಂದ್ರೆ ಮೋದಿಜಿ ಅವರ ಸರ್ಕಾರ 5 ಲಕ್ಷಗಳ ಒಂದು ಇನ್ಶೂರೆನ್ಸ್ ಅನ್ನ ಕೂಡ ಜನರಿಗೋಸ್ಕರ ಒದಗಿಸ್ತಾ ಬರ್ತಾ ಇದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಈ ಒಂದು ಸೌಲಭ್ಯವಿರಲಿಲ್ಲ. 50 साल में उन्होंने 300
380 मेडिकल कॉलेज बनाई, लेकिन 10 साल में 700 मेडिकल कॉलेज करने का काम किसी ने किया तो एनडीए की सरकार ने किया, मोदी जी ने किया। ಮೋದಿಜಿ ಅವರು ಕೇವಲ 3 ವರ್ಷದಲ್ಲಿ ಹಲವಾರು ಮೆಡಿಕಲ್ ಕಾಲೇಜ್ ಅನ್ನ ನಮ್ಮ ಮುಂದೆ ತಂದಿದ್ದಾರೆ. मोदी जी की सरकार किसान शक्ति, स्त्री शक्ति, नारी शक्ति, युवा शक्ति, किसान शक्ति और गरीब कल्याण के ऊपर चलते हैं। ಮೋದಿಜಿ ಅವರ ಸರ್ಕಾರ ಮಹಿಳೆಯರಿಗೋಸ್ಕರ, ರೈತರಿಗೋಸ್ಕರ, ಯುವ ಬಂಧುಗಳಿಗೋಸ್ಕರ ಸಾಕಷ್ಟು ಯೋಜನೆಗಳನ್ನ ಹೊರತಂದಿದ್ದಾರೆ. उनकी सरकार जाति और धर्म के विभाजन के ऊपर चलती है, मोदी जी विकास के ऊपर गति से आगे बढ़ते हैं। ಅವರ ಸರ್ಕಾರ ಜಾತಿ ಮತಗಳ ಭೇದ ಭಾವದಿಂದ ನಡೆಯುತ್ತೆ, ಆದ್ರೆ ನಮ್ಮ ಮೋದಿಜಿ ಅವರ ಸರ್ಕಾರ ವಿಕಾಸದತ್ತ ಸಾಗ್ತಾ ಇದೆ. मैं राहुल गांधी और यहाँ के मुख्यमंत्री सिद्धरामैया को चैलेंज करता हूँ, उनका 50 साल के विकास के ऊपर और मोदी जी के 10 साल के ऊपर मैं कहीं पे भी डिबेट करने के लिए तैयार हूँ। ಇಲ್ಲಿನ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ನಾನು ಒಂದು ಓಪನ್ ಚಾಲೆಂಜ್ ಅನ್ನ ಮಾಡ್ತೀನಿ. ಇವರು ಮಾಡಿರುವಂತಹ ಸಾಧನೆ ಆಗಿರ್ಬೋದು, ಮೋದಿಜಿ ಅವರು ಕೆಲವೇ ವರ್ಷಗಳಲ್ಲಿ ಮಾಡಿರುವಂತಹ ಸಾಧನೆಗೆ ನಾನು ಓಪನ್ ಚಾಲೆಂಜ್ ಆಗಿ ಮಾತಾಡೋದಕ್ಕೆ ಎಲ್ಲಿಯಾದ್ರೂ ಬರ್ತೇನೆ ಅಂತ ಚಾಲೆಂಜ್ ಮಾಡ್ತಾ ಇದ್ದಾರೆ. मोदी जी ने क्लीन इंडिया से लेके स्टार्टअप इंडिया हो, मेक इन इंडिया हो, फिट इंडिया हो, डीबीटी हो, इस तरह के ढेर सारे योजना, मुद्रा लोन अपने युवा और महिलाओं के लिया, कांग्रेस ने कुछ नहीं किया। ಮೋದಿಜಿ ಅವರು ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಫಿಟ್ ಇಂಡಿಯಾ ಹೀಗೆ ಹಲವಾರು ಯೋಜನೆಗಳನ್ನ ತಂದಿದ್ದಾರೆ. ಆದ್ರೆ ಕಾಂಗ್ರೆಸ್ ಸರ್ಕಾರ ಯಾವುದೇ ಯೋಜನೆಗಳನ್ನ ಹೊರತಂದಿಲ್ಲ. कांग्रेस ने हमेशा हाथ दिखाया है, हाथ को काम देने का किसी ने काम किया तो मोदी जी ने किया है, सिर्फ मोदी जी ने किया है। ಕಾಂಗ್ರೆಸ್ ಸರ್ಕಾರ ಕೇವಲ ಹಸ್ತವನ್ನ ತೋರಿಸ್ತಾ ಇದ್ದಾರೆ ಹೊರತು, ಆದ್ರೆ ಹಸ್ತವನ್ನ ತೋರಿಸದೆ ಕೆಲಸವನ್ನ ಮಾಡಿರೋದು ಮೋದಿ ಸರ್ಕಾರ ಮಾತ್ರ. इसलिए मैं आप सबको रिक्वेस्ट करने के लिए आया हूँ कि फिर एक बार मोदी सरकार लाने के लिए आप सब लोगों की ताकत मोदी जी के लिए चाहिए। ಹಾಗಾಗಿ ನಿಮ್ಮ ಮುಂದೆ ಇವತ್ತು ನಾನು ಮತ್ತೊಮ್ಮೆ ಬರ್ತಾ ಇದ್ದೀನಿ. ಮತ್ತೊಮ್ಮೆ ನಮ್ಮ ಮೋದಿ ಸರ್ಕಾರ ಈ ಒಂದು ದೇಶಕ್ಕೆ ಬೇಕಾಗಿದೆ, ತಮ್ಮೆಲ್ಲರ ಸಪೋರ್ಟ್ ಬೇಕಾಗಿದೆ. कर्नाटक की कांग्रेस सरकार करप्ट है, उसमें 5 सीएम काम कर रहे हैं, एक ही नहीं 5 सीएम एट प्रेजेंट यहाँ पे जो सिद्धरामैया के साथ काम कर रहे हैं। ಕರ್ನಾಟಕ ಸರ್ಕಾರ ಪ್ರಸ್ತುತ ಕರಪ್ಟ್ ಆಗಿರುವಂತಹ ಸರ್ಕಾರ. ಇಲ್ಲಿ 5 ಮುಖ್ಯಮಂತ್ರಿಗಳು ಕೆಲಸವನ್ನ ನಿರ್ವಹಿಸುವಂತಹ ಕೆಲಸ ನಡೀತಾ ಇದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ. इसलिए मेरे भाई और बहनों, फिर एक बार मोदी सरकार लाने के लिए डॉक्टर सीएम मंजुनाथ को बड़ी वोटों से यहाँ से जीत के लाओ, यही मैं रिक्वेस्ट आप सबको करता हूँ। ಹಾಗಾಗಿ ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ಮೋದಿ ಸರ್ಕಾರವನ್ನ ರಚನೆ ಮಾಡೋದು ನಮ್ಮ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಸರ್ ಅವರಿಗೆ ತಮ್ಮ ಅಮೂಲ್ಯವಾದಂತಹ ಮತಗಳನ್ನ ನೀಡುವುದರ ಮೂಲಕ ಜಯಶೀಲರಾಗಿಸಬೇಕಾಗಿ फिर एक ವಿನಂತಿಸುತ್ತೇನೆ. बार मेरे साथ में बोलो, भारत माता की जय श्री राम, जय जय श्री राम। फिर एक बार ಸರ್ಕಾರ बहुत बहुत धन्यवाद। ಮತ್ತೊಮ್ಮೆ ತಮ್ಮೆಲ್ಲರಿಗೂ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.